ಇವತ್ತು ಸಖತ್ತು ಟೇಸ್ಟಿಯಾಗಿರೋ ಬ್ರೌನಿ ರೆಸಿಪಿ ಜೊತೆಗೆ ಬಂದಿದ್ದೀನಿ. ಅಂಗಡಿಗಳಲ್ಲಿ ಹೋದರೆ ತುಂಬ ದುಡ್ಡು ಕೊಟ್ಟು ತೊಗೊಳ್ಬೇಕು. ಇದನ್ನು ಮನೆಯಲ್ಲೇ ಮಾಡಿಕೊಂಡ್ರೆ ಮನೆಯಲ್ಲಿ ಚಿಕ್ಕೋರಿಂದ ದೊಡ್ಡೋರವರೆಗೂ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಖಂಡಿತ ರೆಸಿಪಿನ ಟ್ರೈ ಮಾಡಿ. ನಮಸ್ತೆ, ಶುಚಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಈ ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇಲ್ಲಿ ಮೊದಲಿಗೆ ನಾನು ರೆಕ್ಟ್ಯಾಂಗುಲರ್ ಕೇಕ್ ಮೋಲ್ಡ್ನ ತೊಗೊಂಡು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಗ್ರೀಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಗ್ರೀಸ್ ಮಾಡ್ಕೋಬೇಕು. ಈಗ ಬಟರ್ ಪೇಪರ್ ಇರುತ್ತಲ್ಲ, ಆ ಬಟರ್ ಪೇಪರ್ನ ಇದಕ್ಕೆ ಕರೆಕ್ಟಾಗಿ ಕಟ್ ಮಾಡಿಕೊಂಡು ಫಸ್ಟು ಈ ಥರ ಹಾಕ್ಕೊಂಡು ಮತ್ತೆ ಸ್ವಲ್ಪ ಬಟರ್ನ ಹಾಕ್ಕೊಂಡು ಚೆನ್ನಾಗಿ ಗ್ರೀಸ್ ಮಾಡ್ಕೋಬೇಕು. ಮತ್ತು ಈಗ ಆಪೋಸಿಟ್ ಸೈಡಲ್ಲಿ ಕೂಡ ನಾವು ಬಟರ್ ಪೇಪರ್ನ ಹಾಕ್ಕೊಂಡು ಅದ್ರ ಮೇಲೆ ಚೆನ್ನಾಗಿ ಕಾರ್ನರಲ್ಲೆಲ್ಲ ಗ್ರೀಸ್ನ ಸವರ್ಕೋಬೇಕು. ಇಲ್ಲಿ ನಾನು 200 ಗ್ರಾಮ್ ಅಷ್ಟು ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ ಅಂತ ಬರುತ್ತೆ, ಅದನ್ನು ತಗೊಂಡು ಇಟ್ಕೊಂಡಿದ್ದೀನಿ. ಅದು ಗಟ್ಟಿ ಇರುತ್ತೆ, ಅದನ್ನ ಪುಡಿ ಮಾಡಿಬಿಟ್ಟು ನಾನು ಈ ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ. ಈಗ ರೂಮ್ ಟೆಂಪ್ರೇಚರ್ ಬಟರ್ನ ಅರ್ಧ ಕಪ್ಪಷ್ಟು ಇದಕ್ಕೆ ಸೇರಿಸ್ಕೋಬೇಕು. ನೋಡಿ, ಈ ಥರ ಸೇರಿಸ್ಕೊಂಡು ನಾವು ಈಗ ಇದನ್ನು ಹೀಟ್ ಮಾಡಬೇಕು. ನೋಡಿ, ಮೈಕ್ರೋವೇವಲ್ಲಿ ಫಸ್ಟು 30 ಸೆಕೆಂಡ್ ಇಟ್ಕೊಂಡು ಹೀಟ್ ಮಾಡಿಕೊಂಡು ಕಲಿಸ್ತಾ ಇದ್ದೀನಿ. ನೋಡಿ, ಇನ್ನೂ ಗಟ್ಟಿಗಿದೆ. ಮತ್ತೆ 30 ಸೆಕೆಂಡು ಮೈಕ್ರೋವೇವಲ್ಲಿ ಬಿಸಿ ಮಾಡಿಕೊಂಡು ಈ ಥರ ಕಲಿಸಿದ್ರೆ ಈ ಥರ ಟೆಕ್ಸ್ಚರ್ ಬರಬೇಕು. ಇದನ್ನು ಸೈಡಲ್ಲಿ ಇಟ್ಕೊಂಬಿಡೋಣ. ಈಗ ಸ್ಟವ್ ಹಚ್ಬಿಟ್ಟು ಒಂದು ಪ್ಯಾನ್ನ ಇಟ್ಕೊಂಡು 1 ಟೀ ಸ್ಪೂನಷ್ಟು ತುಪ್ಪ ಹಾಕಿ 1/4 ಕಪ್ಪಷ್ಟು ಬಾದಾಮಿನ ಹಾಕೋತಾ ಇದ್ದೀನಿ. ಒಂದು 20 ರಿಂದ 25 ಬಾದಾಮಿ ಇರುತ್ತೆ. ಇದನ್ನು 1 ನಿಮಿಷ ಸಿಮ್ಮಲ್ಲಿ ಹುರ್ಕೊಳ್ಳೋಣ. ಈ ಥರ ರುಚಿಯಾಗಿರೋ ಅಡುಗೆಗಳಿಗೆ ದಯವಿಟ್ಟು ಶುಚಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆಲ್ಲ ದಯವಿಟ್ಟು ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನೋಡ್ತಾ ಇರೋರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಇದನ್ನು ಒಂದು ಮಣೆ ಮೇಲೆ ಹಾಕ್ಬಿಟ್ಟು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಇದನ್ನು ಬ್ರೌನಿ ಒಳಗಡೆ ಹಾಕಿದ್ರೆ ಬ್ರೌನಿ ತಿಂತಾ ಇರಬೇಕಾದ್ರೆ ಬಾಯಿಗೆ ಈ ಬಾದಾಮಿ ಸಿಗ್ತಾ ಇರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ತಾ ಇದ್ದೀನಿ. ಈಗ ಒಂದು ಮಿಕ್ಸಿನ ತಗೊಂಡು ಅರ್ಧ ಕಪ್ಪಷ್ಟು ವೈಟ್ ಶುಗರು, ಅರ್ಧ ಕಪ್ಪಷ್ಟು ಬ್ರೌನ್ ಶುಗರ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಇದನ್ನು ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡ್ಕೋಬೇಕು. ಹಾಗೆ ಹಾಕ್ಬಿಟ್ರೆ ಬ್ರೌನಿಯಲ್ಲಿ ಸಕ್ಕರೆ ಹಾಗಾಗೆ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಈ ಥರ ತರ್ತರಿ ಮಾಡಿಕೊಂಡ್ರೆ ಸಾಕು. ಇದನ್ನು ಸೈಡಲ್ಲಿ ಇಟ್ಕೊಂಬಿಡೋಣ. ಈಗ ಮೈಕ್ರೋವೇವ್ನ 180 ಡಿಗ್ರಿಗೆ ನಾವು ಕನ್ವೆಕ್ಷನ್ ಮೋಡಲ್ಲಿ ಪ್ರೆಸ್ ಮಾಡಿಬಿಟ್ಟು ಪ್ರೀ ಹೀಟ್ ಮಾಡ್ಕೋಬೇಕು. 10 ನಿಮಿಷ ಇದು ಪ್ರೀ ಹೀಟ್ ಆಗಬೇಕು. ಅಷ್ಟೊತ್ತಿಗೆ ನಾವು ಇಲ್ಲಿ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ. ಒಂದು ಅಗಲವಾಗಿರೋ ಬೌಲ್ ತೊಗೊಂಡು ನಾವು ಪುಡಿ ಮಾಡಿ ಇಟ್ಕೊಂಡಿರೋ ಸಕ್ಕರೆನ ಹಾಕ್ಕೊಂಡು 3 ಮೊಟ್ಟೆನ ಹಾಕ್ಕೊಂಡು ನಾವು ಬೀಟ್ ಮಾಡಬೇಕು. ಒಂದೇ ಸಲ 3 ಮೊಟ್ಟೆ ಹಾಕಬಾರ್ದು, ಒಂದೊಂದೇ ಮೊಟ್ಟೆನ ಹಾಕ್ಕೊಂಡು ನಾವು ಈ ಥರ ಬೀಟ್ ಮಾಡ್ಕೊಳ್ಳೋಣ. ನೋಡಿ, ಇನ್ನೊಂದು ಮೊಟ್ಟೆನ ಹಾಕ್ಕೊಂಡು ಬೀಟ್ ಮಾಡ್ಕೋತೀನಿ. ತುಂಬ ಟೇಸ್ಟಿಯಾಗುತ್ತೆ ಈ ರೆಸಿಪಿ. ಖಂಡಿತ ಟ್ರೈ ಮಾಡಿ ನೋಡಿ, ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಈಗ 3ನೇ ಮೊಟ್ಟೆ ಹಾಕ್ಕೊಂಡು ಬೀಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಒಳ್ಳೆ ಬಟರ್ ಥರ ಕಾಣ್ತಾ ಇದೆ, ಕ್ರೀಮಿ ಟೆಕ್ಸ್ಚರ್ ಬರಬೇಕು. ನೋಡಿ, ಈ ಥರ ಬರಬೇಕು. ಈಗ ನಾವು ಮೆಲ್ಟ್ ಮಾಡಿ ಇಟ್ಕೊಂಡಿರೋ ಚಾಕ್ಲೇಟ್ ಸಿರಪ್ನ ಹಾಕ್ಕೊಂಬಿಡೋಣ. ಎಲ್ಲ ಚಾಕ್ಲೇಟ್ ಸಿರಪ್ನ ಹಾಕ್ಕೊಂಡು ನಾವು ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚಾಕ್ಲೇಟ್ ಸಿರಪ್ಪು ಮತ್ತು ಶುಗರು ಮೊಟ್ಟೆ ಎಲ್ಲ ಹಾಕಿದ್ವಲ್ಲ, ಅದೆಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಒಂದು ಚಿಟಿಕೆಯಷ್ಟು ಬೇಕಿಂಗ್ ಸೋಡಾ, 1 ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ಹಾಕ್ಕೊಳ್ಳೋಣ. ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಒಳ್ಳೆ ಗ್ಲಾಸಿ ಫಿನಿಶ್ ಬರ್ತಾ ಇದೆ. ನೋಡಿ, ಈ ಥರ. ಅದಕ್ಕೆ ಒಂದು 10 ಮಿನಿಟ್ಸ್ ಆಗುತ್ತೆ ಈ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಕ್ಕೆ. ಈಗ ಒಂದು ಜರಡಿ ತೊಗೊಂಡು 1 ಕಪ್ಪಷ್ಟು ಮೈದಾ ಹಿಟ್ಟು, 1/4 ಕಪ್ಪಷ್ಟು ಚಾಕೋ ಪೌಡ್ರನ್ನ ಹಾಕ್ಕೊಂಡು ಜರಡಿ ಇಟ್ಕೋಬೇಕು. ನಾವು ಮೈಕ್ರೋವೇವ್ನ ಪ್ರೀ ಹೀಟ್ಗೆ ಇಟ್ಬಿಟ್ಟು ಬ್ಯಾಟರ್ನ ರೆಡಿ ಮಾಡ್ಕೊಂಬಿಡ್ಬೋದು. ಈಗ ಹಿಟ್ಟೆಲ್ಲ ಹಾಕಿರೋದ್ರಿಂದ ಜೋರಾಗಿ ತಿರುಗಿಸೋಕೆ ಹೋಗ್ಬಿಡಿ, ಹಿಟ್ಟೆಲ್ಲ ಮೇಲೆ ಎಗರ್ಬಿಡುತ್ತೆ. ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಈ ಥರ ಬರಬೇಕು ಬ್ಯಾಟರ್. ಈಗ ನಾವು ರೋಸ್ಟ್ ಮಾಡಿಬಿಟ್ಟು ಕಟ್ ಮಾಡಿ ಇಟ್ಕೊಂಡಿರೋ ಬಾದಾಮಿನ ಸೇರಿಸ್ಕೊಂಡು ಮತ್ತೆ ಒಂದು ಸಲ ಇದನ್ನು ಮಿಕ್ಸ್ ಮಾಡೋಣ. ಈಗ ಒಂದು ಸ್ಪ್ಯಾಚುಲಾ ತೊಗೊಂಡು ಮತ್ತೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ, ಈ ಟೆಕ್ಸ್ಚರ್ ಬಂದರೆ ಸಾಕು. ನಾವು ಆಲ್ರೆಡಿ ಮೋಲ್ಡ್ನ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದಕ್ಕೆ ಈ ಬ್ಯಾಟರ್ನ ಸೇರಿಸ್ಕೊಂಬಿಡೋಣ. ಇವಾಗ ಎಲ್ಲ ಕಾರ್ನರಲ್ಲಿ ಬ್ಯಾಟರು ಕರೆಕ್ಟಾಗಿ ಸೆಟ್ ಆಗಬೇಕು. ನೋಡಿ, ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಒಂದು 2-3 ಸಲ ಇದನ್ನ ತಟ್ಟಿದ್ರೆ ಒಳಗಡೆ ಗಾಳಿ ಏನಾರು ಇದ್ದರೆ ರಿಲೀಸ್ ಆಗಿಬಿಡುತ್ತೆ. ಮೈಕ್ರೋವೇವ್ ನೋಡಿ ಪ್ರೀ ಹೀಟ್ ಆಗ್ತಾ ಇದೆ. ಇದನ್ನು ಮೈಕ್ರೋವೇವ್ ಒಳಗಡೆ ಇಟ್ಬಿಡೋಣ.
180 ಡಿಗ್ರೀಸ್ಗೆ ಇದನ್ನು ಸೆಟ್ ಮಾಡಿದ್ರೆ 25-30 ನಿಮಿಷದೊಳಗಡೆ ಕೇಕ್ ರೆಡಿ ಆಗಿಬಿಡುತ್ತೆ. ಸೆಂಟ್ರಲ್ಲಿ ಒಂದು ಸಲ ತೆಗೆದು ಚೆಕ್ ಮಾಡ್ಕೊಳ್ಳಿ ಬೆಂದಿದೆಯಾ ಇಲ್ವಾ ಅಂತ. 25 ನಿಮಿಷ ಆಯಿತು ನೋಡಿ, ಹೊರಗಡೆ ತೆಗೆದಿಟ್ಟಿದ್ದೀವಿ. ನೋಡಿ ಚೆಕ್ ಮಾಡ್ತಾ ಇದ್ದೀನಿ, ಒಂದು ಸ್ವಲ್ಪನೂ ಅಂಟ್ಕೊತಾ ಇಲ್ಲ, ಕೇಕು ಕರೆಕ್ಟಾಗಿ ಆಗಿದೆ. ಈಗ ನಾವು ಪೇಪರ್ನ ಹೊರಗಡೆ ಒಂದು ಸ್ವಲ್ಪ ಬಿಟ್ಟಿದ್ವಲ್ಲ, ಆ ಪೇಪರ್ ಇಟ್ಕೊಂಡು ತೆಗೆದ್ರೆ ಕೇಕು ಬಂದ್ಬಿಡುತ್ತೆ ನೀಟಾಗಿ. ನೋಡಿ ಮೇಲೆ ಒಂಥರ ಕೆನೆ ಥರ ಇದೆ, ಗ್ಲಾಸಿ ಫಿನಿಶ್ ಅಂತೀವಿ. ಈ ಥರ ಬ್ರೌನಿಗೆ ಬಂದ್ರೇ ಬ್ರೌನಿ ಕೇಕ್ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನಾವು ಒಂದು ಚಾಕುಯಿಂದ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊಂಬಿಡೋಣ. ನೋಡಿ ಕಟ್ ಮಾಡ್ತಾ ಇದ್ದೀನಿ. ಹೊರಗಡೆ ಹೋದರೆ ಈ ಒಂದು ಪೀಸ್ಗೆ ಎಷ್ಟೊಂದು ದುಡ್ಡು ಕೊಡಬೇಕು ಗೊತ್ತಾ, ನಾವು ಮನೇಲೇ ಮಾಡಿಕೊಂಡ್ರೆ ಎಷ್ಟೊಂದಾಗುತ್ತೆ. ನೋಡಿ ಬ್ರೌನಿ ರೆಡಿಯಾಗಿದೆ. ಇದನ್ನು ಐಸ್ ಕ್ರೀಮ್ ಜೊತೆಗೂ ತಿನ್ಬೋದು, ಹಾಗೆ ತಿನ್ಬೋದು. ಒಳಗಡೆ ನೋಡಿ ಸಾಫ್ಟಾಗಿದೆ, ಟೆಕ್ಸ್ಚರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಇದನ್ನು ಐಸ್ ಕ್ರೀಮ್ ಜೊತೆ ಕೂಡ ತಿನ್ಬೋದು. ಈ ಥರ ರುಚಿಯಾಗಿರೋ ಅಡುಗೆಗಳಿಗೆ ದಯವಿಟ್ಟು ಶುಶಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ಗೆ, ರಿಲೇಷನ್ಗೆ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನೋಡ್ತಾ ಇರೋರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮತ್ತು ಕಮೆಂಟ್ನ ದಯವಿಟ್ಟು ಕೊಡಿ. ನೆಕ್ಸ್ಟ್ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.